ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ನಾನು ವೀಡಿಯೋ ಮಾಡೋಕ್ಕೆ ಹೋಗ್ತಿರೋ ಟಾಪಿಕ್ ಬಂದ್ಬಿಟ್ಟು ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ನಡೀತಾಯಿತ್ತು. ಸೊ ಅದ್ರ ಬಗ್ಗೆ ಹಾಕೋಣ ಅಂತ ಅಂದ್ಕೊಂಡೆ. ಸೊ ಬನ್ನಿ ನೋಡೋಣ ಬನ್ನಿ. ನಮ್ಮ ಕಾಲೇಜಿಂದ ಮನೆಗೆ ತುಂಬ ದೂರ ಇತ್ತು. ಅದಕ್ಕೆ ಬೆಳಗ್ಗೆ ಬೇಗ ಎದ್ಬಿಟ್ಟು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ತಲೆ ಬಾಚ್ಕೊಂಡು ಹಾಗೆ ಪೌಡ್ರ್ ಹಾಕ್ಕೊಂಡು ಟಕ ಅಂತ ರೆಡಿ ಆದ ತಕ್ಷಣ ಮತ್ತೆ ಅಪ್ಪ ಆಚೆ ನಿಂತಿದ್ರು. ಗಾಡೀಲಿ ಬಿಟ್ಟು ಬರ್ತೀನಿ ಬಾ ಅಂತಂದರು. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಝೂಝು ಇತ್ತು. ಝೂಝುಗೆ ನಮ್ಮ ಅಮ್ಮಗೆ ಬಾಯ್ ಮಾಡಿ ಅಲ್ಲಿಂದ ಸೀದಾ ಬಸ್ ಸ್ಟಾಪಿಗೆ ಬಿಡ್ತೀನಿ ಅಂತಂದರು. ಬಸ್ ಸ್ಟಾಪ್ ದೂರ ಇತ್ತು, ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾಗಿತ್ತು. ಸೊ ಅದಕ್ಕೆ ಗಾಡಿಯಲ್ಲಿ ಬಿಟ್ಟರು, ಮತ್ತು ಬಸ್ ಸ್ಟಾಪ್ ಗೇಟಿಗೆ ಬಿಟ್ಟರು. ಗೇಟಿಂದ ನಾನು ನಡ್ಕೊಂಡು ಹೋಗ್ತಾಯಿದ್ದೆ. ಮತ್ತು ಈ ಬಿಸಿಲು ಅಂದರೂ ಅಷ್ಟು ಹೆವಿ ಇತ್ತು ಅಂದರೆ ಅಷ್ಟು ಹೆವಿ ಇತ್ತು. ಸೊ ಅಲ್ಲಿಗೆ ನನ್ನ ಫ್ರೆಂಡು ಸಿಕ್ಕಿದ್ಲು. ಸರಿ ಅಂತ ಹೇಳ್ಬಿಟ್ಟು ಇಬ್ಬರು ಒಟ್ಟಿಗೆ ಹೋಗೋಣ ಅಂತಂದ್ರೆ, ಅವಳು ಬೆಳಗ್ಗೆನೇ ಸ್ಪೋರ್ಟ್ಸ್ ಇತ್ತಲ್ಲ, ಏನೂ ಊಟ ಮಾಡಿಲ್ಲ ಅಂತಂದ್ಳು. ಅಲ್ಲೇ ರೋಡ್ ಸೈಡು ಇಡ್ಲಿ ಮಾಡ್ತಾಯಿದ್ರು. ಅಲ್ಲಿ ಇವಳು ಟೊಮೊಟೊ ಬಾತ್ ಬೇಕು ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಂದು ಪ್ಲೇಟ್ ಟೊಮೊಟೊ ಬಾತ್ ಹೇಳ್ಬಿಟ್ಟು ಅವಳು ನಾನು ಇಬ್ಬರು ತಿಂದ್ಬಿಟ್ಟು ಮತ್ತೆ ನಡ್ಕೊತ ಹೋದ್ವಿ. ನಡ್ಕೊತ ಹೋಗಿ ಬಸ್ಸಿಗೆ ವೇಟ್ ಮಾಡಿ ಸಾಕಾಯಿತು. ಬಸ್ಸು ಬರಲೇ ಇಲ್ಲ. ಕೊನೆಗೆ ಯಾವುದೋ ಒಂದು ಬಸ್ ಬಂತು. ಬಸ್ಸಲ್ಲಿ ಹತ್ಕೊಂಡು ಟಿಕೆಟ್ ತೊಗೊಂಡ್ವಿ. ಆಮೇಲೆ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್. ಯಾಕೆ ಕೇಳ್ತೀರಾ? ಬೆಂಗಳೂರು ಟ್ರಾಫಿಕ್ ಬಗ್ಗೆ ನಾನು ಹೇಳ್ಬೇಕಾ? ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಅಷ್ಟರಲ್ಲಿ ಹೋಗೋಷ್ಟರಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು. ನಾನು ನನ್ನ ಫ್ರೆಂಡು ಓಡೋದ್ವಿ. ಆಮೇಲೆ ಗೆಸ್ಟಿಗೆಲ್ಲ ಎಲ್ಲ ಗಿಫ್ಟ್ ಅದೆಲ್ಲ ಕೊಟ್ಟು ಸನ್ಮಾನ ಮಾಡಿದ್ರು. ಆಮೇಲೆ ಫ್ಲ್ಯಾಗ್ ಹಾಸ್ಟ್ ಮಾಡಿದ್ರು. ಫ್ಲ್ಯಾಗ್ ಹಾಸ್ಟ್ ಮಾಡಿ ಆಮೇಲೆ ಎಲ್ಲರನ್ನೂ ಒಂದು ಸೈಡ್ ನಿಲ್ಲಿಸ್ಬಿಟ್ಟು ಎಲ್ಲ ಜನಗಣಮನ ಎಲ್ಲ ಹೇಳ್ಸಿದ್ರು. ಜನಗಣಮನ ಹೇಳಿಸಿ ಆ ಟೀಮ್ದು ಫ್ಲ್ಯಾಗ್ದು ಕಲರ್ಸ್ ಬಲೂನ್ ಎಲ್ಲ ಹಾಸಿ ಆಮೇಲೆ ಹಂಗೆ ಒಂದು ರೌಂಡ್ ಮಾರ್ಚ್ ಫಾಸ್ಟ್ ಮಾಡಿದ್ವಿ. ತುಂಬ ವರ್ಷಗಳೇ ಆಗಿತ್ತು. ಯಾರಿಗೂ ಮಾರ್ಚ್ ಫಾಸ್ಟ್ ಮಾಡೋಕ್ಕೆ ಬರ್ತಿದ್ದಿಲ್ಲ. ಆದರೂ ಹಂಗೆ ಹಿಂಗೆ ಮಾಡಬೇಕಲ್ವ, ಸ್ಪೋರ್ಟ್ಸ್ಗೆ ಒಂದು ರೆಸ್ಪೆಕ್ಟ್ ಅಂತ ಕೊಡಬೇಕಂತ ಎಲ್ಲರೂ ಮಾಡಿದ್ವಿ. ಆಮೇಲೆ ಎಲ್ಲ ಕಲರ್ದು ಯೆಲ್ಲೋ, ಗ್ರೀನು, ಬ್ಲೂ, ರೆಡ್ ಅಂತ ಹೇಳ್ಬಿಟ್ಟು ಎಲ್ಲ ಕಲರ್ದು ಒಂದು ರೌಂಡ್ ಮುಗೀತು. ಎಲ್ಲರೂ ಆ ಪ್ಲೇಸ್ಗೆ ಬಂದು ನಿಂತ್ಕೊಂಡ್ರು. ಅವ್ರವ್ರ ಪ್ಲೇಸ್ ಎಲ್ಲಿತ್ತು ಅಲ್ಲಿ ಎಲ್ಲರೂ ಬಂದು ನಿಂತರು. ಆಮೇಲೆ ಆ ದಿನ ಅಂತೂ ಫುಲ್ ಬಿಸಿಲು ಅಂದರೆ ಬಿಸಿಲು, ನಿಲ್ಲಕ್ಕೆಲ್ಲ ಆಗಲ್ಲ ಆ ಥರ ಬಿಸಿಲಿತ್ತು. ಯಾಕಪ್ಪ ಬಿಸಿಲು ಇಷ್ಟೊಂದಿದೆ ಅಂತ ಅನಿಸ್ಬಿಡ್ತು. ಫುಲ್ಲು ನೀರು ಹೆಂಗೆ ಇಳಿತಿತ್ತು ಅಂದರೆ ಬೆವರಲ್ಲೇ ಸ್ನಾನ ಮಾಡಿಬಿಟ್ಟಿದ್ವಿ, ಆ ಥರ ಬಿಸಿಲಿತ್ತು. ಲಾಸ್ಟ್ ಎಲ್ಲೋ ಟೀಮಿಗೆ ಬಂದು ಅವ್ರು ನಿಂತ್ಕೊಂಡಾದ್ಮೇಲೆ ಅವ್ರದ್ದೆಲ್ಲ ಬಂದು ನಿಂತಾದ್ಮೇಲೆ ನಮ್ಮ ಗೆಸ್ಟಸ್ಸು ಮತ್ತು ನಮ್ಮ ಸರ್ಸ್ ಎಲ್ಲ ಏನು ಮಾಡಿದ್ರು, ಎಲ್ಲರಿಗೂ ಒಂದು ಶೇಕ್ ಹ್ಯಾಂಡ್ ಕೊಟ್ಟರು. ಸ್ಪೋರ್ಟ್ಸಿಗೆ ಅವ್ರು ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಇದ್ದಿದ್ದೆ ಖೋಖೋ ಟೀಮ್. ಫಸ್ಟು ಗ್ರೀನ್ ಮತ್ತು ಬ್ಲೂ ಮಧ್ಯೆ ಇತ್ತು. ತುಂಬ ಚೆನ್ನಾಗಿ ಆಡಿದ್ರು. ಮಾತ್ರ ನಾವಂದ್ರೆ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಇದು ಮರೆಯೋಕ್ಕಾಗ್ದಿರೋ ಸ್ಪೋರ್ಟ್ಸ್ ನನಗಂತೂ. ನೆಕ್ಸ್ಟು ಹಾಗೆ ವಾಲಿಬಾಲ್ ಆಡಿಸಿದ್ರು. ವಾಲಿಬಾಲ್ ತುಂಬ ಎಂಜಾಯ್ಮೆಂಟ್ ಇತ್ತು. ಯಾಕೆ ಕೇಳ್ತೀರಾ? ಸೋಲ್ತೀವೋ ಗೆಲ್ತೀವೋ ಪಾರ್ಟಿಸಿಪೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಇದು ಒಂದೊಂದು ಸತಿ ಹೇಗಾಗ್ಬಿಡುತ್ತೆ ಅಂದರೆ, ಕ್ಲಾಸ್ಮೇಟ್ಸು ಆಪೋಸಿಟ್ ಟೀಮಲ್ಲಿರೋರೆಲ್ಲ ಕ್ಲಾಸ್ಮೇಟ್ ಆಗಿಬಿಟ್ಟಿದ್ದಾರೆ. ಒಂದು ಸತಿ ನಮ್ಮ ಟೀಮ್ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ, ಇನ್ನೊಂದು ಸತಿ ಕ್ಲಾಸ್ಮೇಟ್ ಇದ್ದಾರಲ್ಲ ಅಂತೇಳ್ಬಿಟ್ಟು ಆಪೋಸಿಟ್ ಟೀಮಿಗೆ ಸಪೋರ್ಟ್ ಮಾಡೋಕ್ಕಾಗುತ್ತೆ. ರನ್ನಿಂಗ್ ರೇಸು, ವಾಲಿಬಾಲು, ಕ್ರಿಕೆಟ್, ಆಮೇಲೆ ರಿಲೇ, ಬ್ಯಾಡ್ಮಿಂಟನು, ಇನ್ನೂ ತುಂಬ ಅಂದರೆ ತುಂಬ ಸ್ಪೋರ್ಟ್ಸ್ ಎಲ್ಲ ಇದ್ವು. ಎಲ್ಲದನ್ನು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆಮೇಲೆ ಇದೇ ಗ್ಯಾಪಲ್ಲಿ ಸೋತ್ವೋ ಗೆದ್ವೋ ಚೇರ್ ಅಪ್ ಮಾಡೋದಂತೂ ಬಿಟ್ಟಿಲ್ಲ ನಾವು. ನಮ್ಗೆ ಯಾರು ಚೆನ್ನಾಗಿ ಆಡ್ತಾರೋ ಅವ್ರಿಗೆ ಚೇರ್ ಅಪ್ ಮಾಡ್ಕೊತ ಟೀಚರ್ ಜೊತೆ ಕುತ್ಕೊಂಡ್ಬಿಟ್ಟು ರನ್ನಿಂಗ್ ಕಾಮೆಂಟ್ಸ್ ಏನೋ ಕೊಟ್ಕೊಂಡು ಸಖತ್ ಮಜಾ ಮಾಡಿದ್ವಿ. ಇದಂತೂ ಮರೆಯೋಕ್ಕಾಗೋದಿಲ್ಲ. ಎಷ್ಟು ಕಾಮಿಡಿಯಾಗಿತ್ತು ಅಂತಂದರೆ, ರನ್ನಿಂಗ್ ಕಾಮೆಂಟ್ರಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಇನ್ನು ಅದ್ರ ಜೊತೆ ಸೇರ್ಕೊಂಡ್ಬಿಟ್ಟು ನಾವು ಆಡ್ತಾಯಿದ್ರೆ ಅಂತೂ ನೆಕ್ಸ್ಟ್ ಲೆವೆಲ್ ಹ್ಯಾಪಿನೆಸ್ ಅನ್ನೋದು ಮಾತ್ರ. ಫುಲ್ ಎಂಜಾಯ್ಮೆಂಟ್ ಎಲ್ಲ ಇತ್ತು. ಎಲ್ಲ ಅಂತೆಲ್ಲ ಕಿರ್ಚಾಡ್ಬಿಟ್ವಿ ಎಲ್ಲ ನಾವು. ಮತ್ತು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ಮ್ಯೂಸಿಕಲ್ ಚೇರ್ ನನಗೆ ಎಷ್ಟು ಇಷ್ಟ ಅಂದರೆ ಅಷ್ಟು ಇಷ್ಟ. ಒನ್ ಆಫ್ ದಿ ಫೇವ್ರೆಟ್ ಗೇಮ್ ನನಗೆ ಅಂತದ್ದು. ಎಷ್ಟು ಎಂಜಾಯ್ ಮಾಡ್ಬೋದು ಅಂತಂದರೆ, ಒಂದು ಬಾಯ್ಸಿಗೆ ಒಂದು ಸತಿ ಗರ್ಲ್ಸಿಗೆ ಒಂದು ಸತಿ ಆಡಿಸಿದ್ರು. ಇದೇ ಗ್ಯಾಪಲ್ಲಿ ಫ್ರೆಂಡ್ಸಿಗೆ ಟೈಮ್ ಕೊಟ್ಟಿಲ್ಲ ಅಂದರೆ ಹೊಡೆದಾಕ್ಬಿಡ್ತಾರೆ. ಸೊ ಅವ್ರ ಜೊತೆ ಒಂದು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿ ಸ್ವಲ್ಪ ಟೈಮ್ ಪಾಸ್ ಮಾಡಿ ಜಗಳ ಎಲ್ಲ ಆಡಿ ಎಲ್ಲ ಎಂಜಾಯ್ ಮಾಡಿ ಒಂದೆರಡು ಫೋಟೋ ತಗೊಳ್ಳೋದು ಟಕ ಅಂತ ಹೇಳ್ಬಿಟ್ಟು ಫೋಟೋ ತೆಗೆದು ಎಲ್ಲ ಪ್ರೋಗ್ರಾಮ್ ಎಲ್ಲ ಆದಮೇಲೆ ಸಖತ್ತಾಗಿ ಸಾಂಗ್ ಎಲ್ಲ ಹಾಕಿದ್ರು, ಡ್ಯಾನ್ಸ್ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಸೊ ಬಾಯ್.